ನಾನು ಹೇಳೋದು ನಿಜವಾಗ್ಲೂ ಟ್ರೇಡಿಂಗಲ್ಲಿ ದುಡ್ಡು ಮಾಡ್ತಾ ಇದ್ರೆ ಮತ್ತೆ ಎಕ್ಸ್ಟ್ರಾ ಜನಗಳು ದುಡ್ಡು ಹಾಕ್ಬೇಕಪ್ಪ. ಬ್ರಾಂಚ್ ಮೇಲೆ ಬ್ರಾಂಚ್ ಓಪನ್ ಮಾಡಿ ಅವ್ರು ಝೀರೋ ಇದ್ದಾಗಿಂದ ನೋಡಿದ್ದೀನಿ. ಈಸ್ ಎ ಗುಡ್ ಪರ್ಸನ್. ನಮಗೆ ಸಾಕು ಅನಿಸ್ತೈತೆ, ಹಂಗ ನಾನು ಫ್ರೀನಾಗಿ ಹೇಳ್ತೀನಿ ಸರ್. ಇರೋ ವಿದ್ಯೆ 10 ಜನಕ್ಕೆ ಹಂಚ್ಬೇಕು ಅನ್ನೋದು. ಯಾಕಂದರೆ ಈಗ ನಾನೇನು ಸತ್ತಾಗೇನು ಅದಷ್ಟೂ ಎತ್ಕೊಂಡು ಹೋಗಲ್ಲ. ನನಗೇನು ಭಾಳ ಜನ ನಮ್ಮ ತಂದೆಯವರು ಮಾಡ್ತಾಯಿದ್ರು 2003ರಲ್ಲಿ ಅವ್ರು ಮಾಡ್ತಾಯಿದ್ರು. ನನಗೆ ನೆನಪಿರೋಂಗೆ ಅವ್ರು ರಿಟೈರ್ಡ್ ಆದಾಗ 15 ಲಕ್ಷ ಕಳ್ಕೊಂಡ್ರು. ಅವಾಗೆಲ್ಲ ಟಾಟಾ ಇವೆಲ್ಲ ಏನು 100 ರೂಪಾಯಿ ಇದ್ದು ಈಕ್ವಿಟಿ, ಅವು ಕೈಯಾಗಿದ್ದು. ಯಾರ ಹೇಳಿದ್ರು ಅಂತ ಫ್ಯೂಚರ್ ಆ್ಯಂಡ್ ಆಪ್ಷನ್ ಮಾಡಿ 15 ಲಕ್ಷ ಕಳ್ಕೊಂಡು ಇದು ನನಗೆ ಅಲ್ಲೇ ಅಲ್ಲ ಅಂತ ಅವ್ರು ಬಿಟ್ಬಿಟ್ರು. ಸೊ ನನಗೂ ಅವತ್ತು ನಮ್ಮಪ್ಪ 1 ಲಕ್ಷ ಕೊಟ್ಟಿದ್ರು ನಾನು MBA ಓದ್ಬೇಕಾದ್ರೆ. ನಾನು ಈಗ ಬೇಸಿಕ್ ನಾಲೆಡ್ಜ್ ಇಲ್ದರೆ ಕಮ್ಮಿ ರೇಟಿಂದ ಸುಜ್ಲಾನ್ ಇತ್ತು ಅವಾಗ. ಸುಜ್ಲಾನ್ ತಗೊಂಬಿಟ್ಟೆ 100 ರೂಪಾಯಿಗೆ. ಅದು 8 ವರ್ಷ ಆದರೂ 100 ರೂಪಾಯಿ ಒಳಗೆ ಬಂತು ಹೊರತು ಮೇಲೋಗಲಿಲ್ಲ. ಸೊ ಅವಾಗ ಬಿಟ್ಟನು. ಕರೋನಾ ಟೈಮಲ್ಲಿ ನಾವು ದುಡಿದು ಅಲ್ಲೇ ಸೇವಿಂಗ್ಸ್ ಇತ್ತಲ್ಲ, ಏನು ಮಾಡೋದು. ಅವಾಗ ಒಂದಿಷ್ಟು ನಾಲೆಡ್ಜ್ ಇತ್ತು. ಈ ಜೂಬಿಲೆಂಟ್ ಲೈಫ್ ಸೈನ್ಸ್ ಅಂತ ಇದಿದೆ ಅಲ್ಲ, ಡಾಮಿನೋಸ್ ಅವ್ರದ್ದು ಇನ್ನೊಂದು ಫಾರ್ಮಾ ಕಂಪ್ನಿ ಇದೆ, ಅದರಲ್ಲಿ ಹಾಕಿದ್ದೆ. ಅದು ಏನೋ ಸ್ಟಡಿ ಮಾಡಿದ್ದೆ ಒಂದು ಅಂದಾಜು ಮೇಲೆ. ಅದು ಏನಾಗಿತ್ತು 171 ಬಂದಿತ್ತು. ಇದು ಇಂಥ 1000 ರೂಪಾಯಿ ಸ್ಟಾಕ್ ಇಲ್ಲಿ ಬಂದೈತೆ, ತಗೊಂಡ್ಮೇಲೆ ಏನು ಮಾಡಿದೆ, 10 ರೂಪಾಯಿಗೆ ಖುಷಿ ಆಯ್ತು. ಈಗ ಕೆಲವ್ರು ದಿನ ಕೇಳ್ತಾ ಇರ್ತಾರೆ ನೋಡ್ರಿ ಇದ್ರೊಳಗೆ ಯೂಟ್ಯೂಬಲ್ಲಿ, ಸರ್ ಗೋಲ್ಡ್ ಮಾರಲ್ಲ, ಲಾಭ ಐತೆ, ಗೋಲ್ಡ್ ಮಾರಲ್ಲ. ನನಗೂ ಅವಾಗ ಜೀರ್ಣ ಮಾಡ್ಕೊಳೋದು ಶಕ್ತಿ ಇರಲಿಲ್ಲ. ಗ್ರೀನ್ ನೋಡಿದ ತಕ್ಷಣ ಖುಷಿ ಆಗ್ಬಿಡೋದು. 3 ಲಕ್ಷಕ್ಕೆ 25,000 ಲಾಭ ಆಗಿತ್ತು. ಸಾಕು ತಗೊಂಬಿಡೋಣ, ಇನ್ನೊಂದು 20 ರೂಪಾಯಿ ಬಿದ್ದ ತಗೋಣ. ಅದು 25,000 ಬುಕ್ ಮಾಡಿ ನೆಕ್ಸ್ಟ್ ಡೇಯಿಂದ ಸರ್ ಅಪ್ಪರ್ ಸರ್ಕ್ಯೂಟ್ ಅಂದರೆ ನೀವು ತಗೊಂತೀನಿ ಅಂದರೆ ಸಿಗಲ್ಲ. ಅಪ್ಪರ್ ಸರ್ಕ್ಯೂಟ್, ಲೋವರ್ ಸರ್ಕ್ಯೂಟ್ ಅಂತ ಇರುತ್ತೆ ಮಾರ್ಕೆಟ್. ಡೈಲಿ ಅಪ್ಪರ್ ಸರ್ಕ್ಯೂಟು 1 ತಿಂಗಳು ಸೀದಾ 670 ರೂಪಾಯಿ ಗೊತ್ತು. ನಾನು 3 ಲಕ್ಷ 35 ಲಕ್ಷ ಆಗಿತ್ತು. ನಾನು 1 ವಾರ ಒಂದೇ ದಿವಸ ಕುಂತಿದ್ರು ನನಗೆ ಮಾರೋಕ್ಕೂ ಅವಕಾಶ ಸಿಗ್ತಿರ್ಲಿಲ್ಲ. ಸೊ ಅವಾಗ ನನಗೆ ಹುಳ ಬಿತ್ತು, ಇದು ಯಾಕೆ ಹಿಂಗಾಯಿತು. ಸೊ ಕಲಿಬೇಕು. ಸೊ ಭಾಳ ಜನದ ಕಲಿತು ಮಿಕ್ಸ್ ಮಸಾಲ ಆದಮೇಲೆ ಈ ಸ್ಟೋರಿ ಗೊತ್ತಾಯ್ತು ನಿಮಗೆ. ಈಗ ಏನು ತಬ್ಲಾ ಸ್ಟೋರಿ ಹೇಳಿದ್ನಲ್ಲ, ಅವಾಗಿಂದ ಅನ್ಲರ್ನ್ ಮಾಡಿದೆ 2 ವರ್ಷ. ಆಮೇಲೆ ಒಂದು ವೇನಲ್ಲಿ ಈಗ ಹೋಗ್ತಾ ಇದ್ದೀನಿ. ಸೊ ಆ ವೇನಲ್ಲಿ ನಂದೆಲ್ಲ ರಿಕವರಿ ಮಾಡಿ ಮೇಕಿಂಗ್ ಡೀಸೆಂಟ್ ಮನಿ ಸಾಕು. ನಾವು ಬಂಗಾರದ ಅಂಗಡಿಯಲ್ಲಿ ಕುಂತು ದುಡಿದ್ರು ಅಷ್ಟಾಗಲ್ಲ ಸರ್. ಬಂಗಾರದ ಅಂಗಡಿಯವ್ರ ಕಷ್ಟ ಸರಿ ಗೊತ್ತು ನಮಗೂ ಅವರಿಗೂ. ಅದು ನಾವು ಯಾರ ಹತ್ರ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ನೋಡೋರಿಗೆ ಬಂಗಾರದ ಅಂಗಡಿಯರಪ್ಪ, ಅವ್ರ ಹತ್ರ ಏನಪ್ಪ ಬಂಗಾರ ಐತೆ. ಅಲ್ಲ ಸರ್, ನಾವು ಈಗ ನಮ್ಮ ಜೊತೆಗೆ ಹಂಗಲ್ಲ, ನಮ್ಮ ಜೊತೆಗೆ ಎಲ್ಲ ವ್ಯವಹಾರ ಮಾಡೋರಿದ್ದಾರೆ. ನಮ್ಮ ಫ್ರೆಂಡ್ಸ್ ಕಿರಾಣಿ ಅಂಗಡಿ ಮಾಡೋರಿದ್ದಾರೆ, ಅವರು ಬೇಕ್ರಿ, ಫುಡ್ ಇಂಡಸ್ಟ್ರಿ. ಬಂಗಾರದ ಅಂಗಡಿಯವ್ರನ್ನ ಕಳ್ಳರ ಥರ ನೋಡಿ ಇದು ಮಾಡ್ತಾರಲ್ಲ, ನಮಗೆ ಅದು ಬೇಜಾರು. ಸರ್ಕಾರ ಅಷ್ಟೆಲ್ಲ ಫೆಸಿಲಿಟಿ ಕೊಟ್ಟು ಹಾಲ್ಮಾರ್ಕ್ 8% ಮೇಕಿಂಗ್ ಚಾರ್ಜ್ ಕೊಡ್ತೀವಿ. ಕಿರಾಣಿ ಅಂಗಡಿ ಅಕ್ಕಿಯಾಗೆ ಪ್ಲಾಸ್ಟಿಕ್ ಹಾಕಿದ್ರು ಡೌಟ್ ಬರಲ್ಲ. ನಿಮ್ಗಿದೆ ಅಂತಾರೆ, ಏನ್ ಮಾಡೋದು. ಇಲ್ಲಿ ನಾವು ಕೊಡೋದೇ 8%, ಅದರಲ್ಲಿ 10% ಫಸ್ಟ್ ಆಫ್ ಆಲ್ ಹೋಗೋದೇ ರೇರು ಅಂಗಡಿಗೆ. ಅದರಲ್ಲಿ ಸರ್ಕಾರ ಕೊಡಬೇಕು. ಅವಾಗ ಒಂದು ಲೈಫ್ ಟೈಮ್ ಒಂದು 2 ಮಾಡ್ತಾರೆ, 3 ಮಾಡ್ತಾರೆ ಕೊಡ್ತಾರೆ. ನೀವು ರಿಟರ್ನ್ ಕೊಟ್ರೆ ಅದೇನಿದೆಯೋ ಆವಾಗ ಪ್ರೈಸ್ ಬರುತ್ತೆ ಮನೆ. ಸರ್ ಒಂದು ಮಾತ್ರ ತಿಳ್ಕೊಳ್ಳಿ, ಪ್ರಪಂಚದಲ್ಲಿ ಫಿಸಿಕಲ್ ಗೂಡ್ಸ್ ತಗೊಂಡಿರೋದು ನಾಳೆ ಕೊಟ್ಟಾಗ ನಿಮಗೆ 92% ರಿಟರ್ನ್ ಬರೋದು ಅಂದರೆ ಬಂಗಾರ ಬಿಟ್ಟರೆ ಪ್ರಪಂಚದಾಗ ಇನ್ನೊಂದು ವಸ್ತು ಇಲ್ಲ. ಅವತ್ತಿನ ರೇಟಲ್ಲಿ ಅವತ್ತಿನ ಮತ್ತೆ ಅಪ್ರಿಷಿಯೇಟ್ ಆಗಿರುತ್ತದು. ಇನ್ಫ್ಲೇಷನ್ ಆ್ಯಡ್ ಆಗಿ ನಮ್ದು 10% ನಮ್ದಲ್ಲ ಅಂತ ಹೇಳಿದ್ರೆ ಆಗುತ್ತೆ. ಆಮೇಲೆ ನೀವು ಅದನ್ನು ವೇರ್ ಮಾಡ್ಬೋದು, ಕಷ್ಟಕ್ಕೆ ಅಡ ಇಡ್ಬೋದು. ಕಬ್ಬಣ ತಗೊಂತೀರಿ, ನಾಳೆ ಕೊಟ್ಟರೆ 50%ಗೂ ತಗೊಳಲ್ಲ, ಅಡ ಇಡಕ್ಕೆ ಬರಲ್ಲ, ನಿಮ್ಮ ಕಷ್ಟಕ್ಕೆ ಆಗಲ್ಲ. ನೀವು ಸ್ಟೋರ್ ಮಾಡ್ಬೇಕಂದ್ರೂ ಜಾಗ ಬೇಕು, ಅದಕ್ಕೆ ಬಾಡಿಗೆ ಕೊಡಬೇಕು. ಏನೋ ಸರ್ ಅದಕ್ಕೆ ಯಾರು ಕಾಪರ್ ಹೋಗ್ಬೇಡ್ರಿ ಅಂತ ಹೇಳಿದ್ನಲ್ಲ, ಇವತ್ತು ಎಲ್ಲದವ ಬಾರ್ ಯಾರು ತಗೊಂತಾರೆ ಸರ್. ಅದನ್ನೊಳ್ಳೆ ತಮಿಳ್ನಾಡಿನಾಗ ಟನ್ ಗಟ್ಲೆ ಮಾರಿದಾರೆ ಸರ್. ಅವಾಗ ಬಂಗಾರದ ಅಂಗಡಿಯರೇ ಮಾಡಿದಾರೆ, ಬಂಗಾರದ ಅಂಗಡಿಯರೇ ಮಾರಿದ್ದಾರೆ, ಟನ್ ಲೆಕ್ಕದಲ್ಲಿ ಮಾರಿದ್ದಾರೆ. ಸೊ ಸ್ವಲ್ಪ ನಮ್ಮ ಯಾವತ್ತು ಸರ್ ಎಲ್ಲರೂ ಏನು ಓಡ್ತಾ ಇದಾರಲ್ಲ ಆ ಕ್ಯೂನಲ್ಲಿ ಹೋಗ್ಬಾರ್ದು. ನಾವು ಇನ್ನೊಂದು ಕ್ಯೂನಾಗ ಹೋದ್ರೆ ಆಮೇಲೆ ಅವ್ರು ಬಂದು ನಮಗೆ ಸೇರ್ಕೊಂತಾರೆ. ಇವತ್ತು ಮಾರ್ಕೆಟ್ ಯಾವುದು ಟೆಕ್ನಿಕಲ್ ಟರ್ಮಲ್ಲಿ ನಡೀತಾ ಇಲ್ಲ ಸರ್. ಮಳೆಗಾಲದ ಮಳೆ ಆಗ್ತಾ ಇಲ್ಲ, ಬೇಸಿಗೆ ಬಿಸಿಲು ಬೀಳ್ತಾ ಇಲ್ಲ, ಚಳಿ, ಹಂಗೆ ಎಲ್ಲ ಟ್ರಂಪ್ ಮೂಡ್ ಮೇಲೆ ನಡೀತಾ ಇರೋದು. ಸೊ ಹಾಗಾಗಿ ಇಂಥ ಟೈಮಲ್ಲಿ ನಾವು ಗಟ್ಟಿ ಇರೋ ಅಸೆಟ್ ಯಾವುದು, ಬಂಗಾರ, ಸೇಫ್ ಹೆವನ್ ಅಂತ ಕರೀತಾರೆ. ಸೊ ಬಂಗಾರ, ನಾನು ಬಂಗಾರದ ಅಂಗಡಿಯವನು ಬಂಗಾರ ತಗೊಳ್ರಿ ಅನ್ನಲ್ಲ, ಬಟ್ ಇಟ್ ವಿಲ್ ಬೀಟ್ ಇನ್ಫ್ಲೇಷನ್ ಅಂತೂ ಇಲ್ಲಿವರೆಗೂ ಬೀಟ್ ಮಾಡಿದೆ. ನಮ್ದು 7-8.5 ಹೈಯೆಸ್ಟ್ ಇದೆ. 12 CAGR ಯಾವಾಗಲೂ ಕೊಟ್ಟಿದೆ. ಸೊ ಸೇಫು. ನಮಗೆ ಏನೂ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಹೆಣ್ಮಕ್ಳು ತಗೊಂಡಂಗೆ ಬಂಗಾರ ತಗೊಂಡ್ರೆ ಅವ್ರಿಗೆ ದುಡಿತಾ ಇರ್ತದೆ. ನಾವು ತಪ್ಪು ಮಾಡೋದೇನೋ ವೇಸ್ಟೇಜು ಭಾಳ ತಲೆ ಓಡಿಸ್ತೀವಿ. ನಾಮಿನಲ್ ವೇಸ್ಟೇಜ್ ಎದಕ್ಕಾದರೂ ಬರುತ್ತೆ ಸರ್. ಅದನ್ನು ಪ್ರಾಬ್ಲಮ್ ಏನಾಗಿದೆ ಅಂದರೆ ಹಿಂದಿನ ಕಾಲದಲ್ಲಿ ವೇಸ್ಟೇಜ್ ಅಂತ ಹೆಸರಿಟ್ಬಿಟ್ಟಾರೆ. ಅದಕ್ಕೆ ಬೇರೆ ಏನಾದ್ರು ಇಡಬೇಕಿತ್ತು.
ಸರ್ ಕಬ್ಬಣ ವೆಲ್ಡಿಂಗ್ ಮಾಡೋಣ ಅವತ್ತು ಯಾಮನ ವೇಸ್ಟೇಜು ಅದು ಬರ್ತಾ ಇಂಗ್ಲೀಷ್ನ ವೇಸ್ಟೇಜ್ ಆಯಿತು. ಈಗ 40 ರೂಪಾಯಿ ಬದಲು ವೇಸ್ಟೇಜ್ 30 ಬರುತ್ತಲ್ಲ ಅಂತ ಓಡಲ್ಲ, ಅದು ಹೋಗುತ್ತಲ್ಲ ಅಂತ ನಮ್ಮ ಮೈಂಡ್ ಹಂಗೆ ಹೋಗೋದು, ನಮಗೆ ಬರೋದು ಫ್ರೀ ಬರ್ಬೇಕು, ಹೋಗೋದು ನಮಗೆ ಲಾಸ್ ಕಮ್ಮಿ ಆಗ್ಬೇಕು, ಹಂಗಂತ ಅಂಥದ್ದು ಏನೂ ಇಲ್ಲ ಪ್ರಪಂಚ. ಹೆಂಗೆ ಅಂದರೆ ರೇಷ್ಮೆ ಸೀರೆಗೆ 50,000 ಕೊಡ್ತಾರೆ, ಬ್ಲೌಸ್ಗೆ 10,000 ಕೊಟ್ಬಿಟ್ಟು ಹೊಲಿಸ್ತಾರೆ. ನಾವು ಮೇಕಿಂಗ್ ಚಾರ್ಜ್ 10% ಅಂದ್ರೆ ಏನಕ್ಕೆ ಅಂತ. ನಾಳೆ ಅದೇ ರೇಷ್ಮೆ ಸೀರೆ ಅದು ಗಾದೆ ತಪ್ಪು ಅಂತ ಹೇಳಿದ್ನಲ್ಲ, ಅಕ್ಸಲಿಗ ಅಕ್ಕನ ಬಂಗಾದ್ರಾಗೂ ಬಿಡಕ್ ಬರಲ್ಲ ಸರ್. ಯಾವುದೇ ವಸ್ತು ಆಗ್ಲಿ ಕೆಜಿ ಲೆಕ್ಕನೇ ಬರುತ್ತೆ, ನಮ್ದು ಮಾತ್ರ ಗ್ರಾಮ್ ಲೆಕ್ಕ ಕೇಳ್ತಾರೆ. ಅದೇ ಸೀರೆ 50,000 ಸೀರೆ ಬಂದ್ಬಿಟ್ಟು ರೇಷ್ಮೆ ಬಂದ್ಬಿಟ್ಟು 6,000 ರೂಪಾಯಿ ಕೆಜಿ. ಸರ್ ಒಂದೊಂದು ಸ್ಟಾಕು ಒಂದೊಂದು ಥರ ಪ್ಯಾಟ್ರನ್ ಆಗಿರುತ್ತೆ. ಎಕ್ಸಾಂಪಲ್ ಇವ್ರ ಕ್ಯಾರೆಕ್ಟರ್ ಬೇರೆ, ಇವ್ರ ಹೈಟ್ ಅದಾರೆ, ಇವರು ಬಾಸ್ಕೆಟ್ಬಾಲ್ ಆಡಿದ್ರೆ ಚೆನ್ನಾಗಿ, ನಾವು ಮೀಡಿಯಮ್ ಅದೇವೆ, ನಾವು ವಾಲಿಬಾಲ್ ಆಡಿದ್ರೆ ಚೆನ್ನಾಗಿ. ಹಂಗೆ ಒಂದೊಂದು ಸ್ಟಾಕಿಂದು ಒಂದೊಂದು ರೇಂಜ್ ಇರುತ್ತೆ, ಎಲ್ಲದಕ್ಕೂ ಒಂದು ಪ್ಯಾಟ್ರನ್ ಇರುತ್ತೆ. ಪ್ರಪಂಚದಲ್ಲಿ ಎಲ್ಲವೂ ಒಂದೇ ಸರಿ. ಈಗ ಬಂಗಾರ ಓಡ್ತಾ ಇದೆ, 2027 ಆದಮೇಲೆ ಅದರ ಸ್ಯಾಚುರೇಷನ್ ಬಂದಾಗ ಅದು ಸ್ಟೇಬಲ್ ಆಗುತ್ತೆ. ಹಂಗೆ ಈಗ ನಾನು BSc MCX ಹೇಳಿದ್ದೆ ನಿಮಗೆ, ಅವು ಒಂದು ಪ್ಯಾಟ್ರನ್ ಫಾಲೋ ಮಾಡುತ್ತೆ. ಎಷ್ಟೇ ಮೇಲೆ ಹೋದ್ರು ವಾಪಸ್ ಅದು ವೀಕ್ಲಿ ಒಳಗೆ 20 ಮೂವಿಂಗ್ ಆವ್ರೇಜ್ ಮುತ್ಕೊಟ್ಟೆ ಹೋಗ್ಬೇಕು. ಅದು ಅಲ್ಲಿಗೆ ಬಂದು ಅಲ್ಲಿಗೆ ಈಗ ಬಸ್ ಇಲ್ಲಿಂದ ದಾವಣಗೆರೆಗೆ ಹೋದರೆ ವಾಪಸ್ ಆ ಡಿಪೋಯಿಂದ ಮತ್ತೆ ಬೆಂಗಳೂರಿಗೆ ಬರ್ಬೇಕದು. ಸೊ ನೀವು ವಾಪಸ್ ಇಲ್ಲಿಂದ ಬೆಂಗಳೂರಿಗೆ ಬರೋ ತನಕ ಕಾದಿದ್ದು ಹತ್ತಿದ್ರೆ ದಾವಣಗೆರೆ ಬರ್ತೀರಿ. ಇಲ್ಲ ನಾನು ಬಸ್ ಹೋಗ್ತಾಯಿದ್ದೆ ಇಲ್ಲಿಂದ ತುಮಕೂರು ತನಕ ಓಡೋಗಿ ನಾನು ಬಸ್ ಹತ್ತೀನಿ ಅಂದರೆ ಅದು ನಿಮ್ಮದು ನೀವು ಕೈ ಕಾಲು ಎಲ್ಲ ಮುರ್ಕೊಂಡು ಸುಸ್ತಾಗಿ ಬೆವರಾಗಿ ಎಲ್ಲ ಹೋಗಿರ್ತೀರಿ. ಸೊ ಯಾವಾಗಲೂ ಪ್ಯಾಟ್ರನ್ಗಳು ಫಾಲೋ ಮಾಡಿರಿ. 20 ಮೂವಿಂಗ್ ಆವ್ರೇಜ್ ಬಂದು ಮುತ್ತು ಕೊಡುತ್ತೆ ಹೋಗುತ್ತೆ, ಮುತ್ತು ಕೊಡುತ್ತೆ ಹೋಗುತ್ತೆ. ಎಲ್ಲದಕ್ಕಿಂತ ಸ್ಟ್ರಾಂಗ್ ಅಂದರೆ 200 DMA ಯಾವುದೇ ಆಗಲಿ ಸರ್. ನೀವು ಎನಿಥಿಂಗ್ ವಿಚ್ ಈಸ್ ಇನ್ ಡಿಜಿಟಲ್ ಚಾರ್ಟ್ ಅದು ಬಂದು ಈ ಕ್ಯಾಪಿಟಲ್ ಸ್ಟಾಕ್ಸ್ ಅಂತಾರಲ್ಲ, NSE, ಈಗ NSEನೂ ಬಂದಿಲ್ಲ, ಬರುತ್ತೆ. BSc MCX, ಆಮೇಲೆ CDSL, NSDL ಇವೆಲ್ಲ ಏನಿದಾವಲ್ಲ, ಏಂಜಲ್ 1, ಗ್ರೋ, ಇವೆಲ್ಲದ್ರದ್ದು ಪ್ಯಾಟ್ರನ್ನು ಅದು ವಾಪಸ್ 20 ಮೂವಿಂಗ್ ಆವ್ರೇಜಿಗೆ ಬರುತ್ತೆ. ಎಲ್ಲರೂ ಮತ್ತೆ ಅಲ್ಲಿ ಬಸ್ ಹತ್ಕೊಂತಾರೆ, ಮತ್ತೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡೋಕು. ಯಾವಾಗಲೂ ಓಡ್ತಾ ಐತೆ ಅಂತ ಮೇಲೆ ಹಿಡಿಬೇಡ್ರಿ. ಪ್ರಾಬ್ಲಮ್ ಏನಾಗುತ್ತೆ, ನಾನು ಮಾಡಿದ್ದೀನಿ, ಟಾಪಲ್ಲಿ ಹಿಡಿದು ಏನಂತೀವಿ ಶೇರ್ ಮಾರ್ಕೆಟ್ ನಮಗೆ ಒಲೆಯೋದೆಲ್ಲ ಮರ. ನಾನು ತಗೊಂಡಿದ್ದು ಅವ್ನಿಗೆ ಹೆಂಗೆ ಗೊತ್ತಾಗತ್ತ ಗೊತ್ತಿಲ್ಲ, ಅಲ್ಲಿಂದನೇ ಬೀಳ್ತಾರೆ ಎಲ್ಲರ ಮೈಂಡಲ್ಲೂ ಇದೆ. ಹಾಂ, ಯಾಕೆ ಅಂದರೆ ಫಿಸಿಕಲ್ ಅಲ್ಲಿ ಅಷ್ಟೇ ಅಲ್ವಾ, ನಾವು ಚಿನ್ನನ ಬೆಳ್ಳಿನ ತಗೊಂತೀವಿ, ತಗೊಂಡ್ರೆ ನಾಳೆ ಬೀಳುತ್ತೆ, ತಗೊಂಡಿಲ್ಲ ಅಂದ್ರೆ ನಾಳೆ ಏರುತ್ತೆ. ಅವತ್ತು ಮಾರಿದ್ದು ಅವತ್ತು ತಗೊಂಡ್ಬಿಡ್ಬೇಕು, ಆ ಸಿಸ್ಟಮೇ ಬಂದ್ಬಿಟ್ಟೆ ಸರ್. ಗೌರ್ಮೆಂಟ್ ಎಂಪ್ಲಾಯ್ ಯಾರು ಇದ್ರೆ ಅವ್ರು ಹೇಳೋದು ಸ್ಟಾಕ್ ಮಾರ್ಕೆಟ್ ಅಲ್ಲ, ನಮಗೆ ಅದನ್ನ ಸಣ್ಣರಿದ್ದಾಗಿಂದ ಪಾಠ ಮಾಡಿದಾರೆ ಸರ್. ಈಗ ಬೇರೆ ದೇಶದಲ್ಲಿ ನೋಡ್ರಿ, ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಫಾರಿನರ್ಸ್ ಎಲ್ಲ ಗೋವಾ ಬರ್ತಾರೆ, ನಮಗೆ ಅನಿಸ್ತತೆ ಈ ಬಡ್ಡಿ ಮಕ್ಕಳಪ್ಪ ನಾವು ಇಲ್ಲಿ ದುಡ್ದಿದ್ದು ನಾವು ಖರ್ಚು ಮಾಡೋಕ್ಕಲ್ಲ, ಇವ್ರು ಆರಾಮಾಗಿ ಬಂದು ಗಂಡ ಹೆಂಡ್ತಿಲಿ ಮಜಾ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಅವ್ರು SIP ಮಾಡಿರ್ತಾರೆ, ನಾವು SIP ಮಾಡೋ ಅಭ್ಯಾಸ ಇಲ್ಲ. ನಮಗೆ ಹಿಂದಿನ ಕಾಲದಿಂದ ನಮ್ಮ ಜನ್ರೇಷನ್ಗಿಂತ ಮುಂಚೆ ಜನ್ರೇಷನ್ SIP ಅಂದರೆ ಬಂಗಾರ. ಸೊ ಬಂಗಾರದ ಅಂಗಡಿಯವರು ಅವಾಗ ಹೆಂಗಿತ್ತು ರಿಲೇಷನ್ನು ಅಂದರೆ, ಈಗ ರೆಗ್ಯುಲರಾಗಿ ಬರ್ತಾಯಿದ್ರು ಅಂದರೆ ನಾವು ವರ್ಷಕ್ಕೊಂದ್ಸರಿ ರೇಟ್ ಚಂಗದ 6 ತಿಂಗಳಿಗೆ ತಗೊಂಡು ಹೋಗ್ರಮ್ಮ ಕೊಡೋಣ ಅಂತ, ಎಲ್ಲಿ ಹೋಗ್ತೀರಿ ನೀವೆಲ್ಲಿ ಹೋಗ್ತೀರಿ ಅಂತ ಕೊಡ್ತಾಯಿದ್ವಿ. ಇವತ್ತು ಬಂಗಾರದ ಅಂಗಡಿನಿಗೆ ಮಾಲ್ ಕೊಡಲ್ಲ ತಗೊಂಡು ಹೋಗಪ್ಪ ಅಂತ. ಯಾಕಂದರೆ ಬೆಂಗಳೂರಾಗ ಸ್ಟೋರಿ ಕೇಳ್ರಿ, ಒಬ್ಬೊಬ್ರು ಎಷ್ಟೆಷ್ಟು ಕೋಟಿ ಹಳೆ ಪಾರ್ಟಿಗಳು ಹಾಕ್ಯಂಡು ಹೋಗಿದ್ದಾರೆ, 300-400 ಕೋಟಿ ಹಾಕ್ಯಂಡು ಹೋಗಿದ್ದಾರೆ. ಇಡೋರು ಸರ್. ನಾನು ಅದಕ್ಕೆ ಹೇಳೋದು, ಹೆಣ್ಮಕ್ಳನ್ನ ನಾನು ನಾಗಿಣಿಗಳು ಅಂತ ಕರಿತೀನಿ, ಕೆಟ್ಟ ರೂಪದಲ್ಲ, ಒಳ್ಳೆ ರೂಪದಲ್ಲಿ. ಹೌದೌದು, ಯಾಕಂದ್ರೆ ಅವ್ರು ಕೂಡಿಟ್ಟಿರೋ ಬಂಗಾರ ನಾಳೆ ನೀವು ಮನೆ ಕಟ್ಟಬೇಕಾರೋ ಗಂಡು ಮಕ್ಕಳಿಗೆ ಬರ್ಬೋದು, ಇಲ್ಲ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರ್ಬೋದು. ಸೊ ಅಂಥ ಒಂದು ವಸ್ತು ಹೇಳ್ರಿ ಸರ್, ಯಾವುದು ನೀವು ಶೇರ್ ತಗೊಂಡ್ರು ನೀವು ಅದನ್ನ ಅಡ ಇಟ್ಟು ನಿಮ್ಮ ಮಕ್ಕಳನ್ನ ಓದ್ಸೋಕ್ಕೆ ಬರಲ್ಲ, ಮಾರೇ ಓದಿಸ್ಬೇಕು. ಅಡ ಇಟ್ಟು ಓದಿಸೋದು ಅನ್ನೋದು ಇರೋದು ಬರೀ ಬಂಗಾರ ಒಂದೇ. ಆಮೇಲೆ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಗೋಲ್ಡ್ ಲೋನ್ ಅಂತ ಇರೋದು ನಮ್ಮ ದೇಶದಲ್ಲಿ ಮಾತ್ರ. ಪ್ರಪಂಚದಲ್ಲಿ ಚೈನಾದಲ್ಲೂ ನೀವು ಬಂಗಾರ ಅಡ ಇಟ್ಟು ತಗೋಣ ಅಂತ ಫೆಸಿಲಿಟಿ ಇಲ್ಲ. ಸೊ ಇಂಡಿಯಾದಲ್ಲಿ ಮಾತ್ರ ಇರೋದು. ನಮ್ಮ ಫೈನಾನ್ಷಿಯಲ್ ಪ್ಲ್ಯಾನು ನಮ್ಮ ದೇವತೆಗಳ ಕಾಲದಿಂದನೂ ಡಿಸೈಡ್ ಆಗಿದಾವೆ. ಅದು ಆಗಿದೆ. ಅದು ಆಮೇಲೆ ಅದು ಬೀಜ, ಅದು ಬಂಗಾರ ತಗೋಬೇಕು ಅನ್ನೋದು ಆಲದ ಮರದ ಥರ ಸರ್. ಅದು ಅವ್ರಿಗೆ ನೀವು ಬೇರೆ ಸಮೇತ ಕೀಳಕ್ಕೆ ಆಗಲ್ಲ ಆಲದ ಮರನ. ಎಲ್ಲ ದೇಶದಲ್ಲಿ ಬ್ಯಾಂಕ್ಗಳಲ್ಲಿ ಯಾವುದೇ ಕ್ಲೋಸ್ ಆದರೆ ಮನೆ ಇದು, ನಮ್ಮ ದೇಶದಲ್ಲಿ ಜನ ಆರಾಮ ಆಗಸ್ಟ್ ಅಲ್ಲಿ ತನಕ ನಾನು ಎಂಟ್ರಿ ಕೊಡಲ್ಲ ಅಂತ ಇದ್ದೀನಿ. ಆ ಪ್ಯಾಟ್ರನ್ ಹೆಂಗ್ ಕಲಿಯ ಸರ್ ನೀವು? ಅದು ವೋಕಲ್ ಆಗಿ ಹೇಳ್ತಾ ಇದೀರಾ, ಬಟ್ ಯಾವಾಗಲೂ ಅದು ಏನ್ರ ಮೇಲೆ ಡಿಸೈಡ್ ಮಾಡಿದ್ರಿ ವಾಟ್ ಪ್ಯಾಟ್ರನ್? ಸರ್ ಅದು ಡಿಸೆಂಬರ್ 5ನೇ ತಾರೀಕು ನನಗೆ ಬಾಟಮ್ ಆಗಬೇಕು. ಒಂದು ಥಿಯರಿ ಇದೆ, ಅದನ್ನ ನಾನು
ಡಿಸೆಂಬರ್ 5ಕ್ಕೆ ನಾನು ನಿಮಗೆ ಹೇಳೋದು. ಯಾಕೆ ಅಂದರೆ ಅದನ್ನು ನಾನು ಹೇಳಿದೆ ಅಂದರೆ ಅದ್ರ ಮೇಲೆ ಜನ ಅಲ್ಲೇ R&D ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಓಕೆ. ಸೊ ನಾನು ಫ್ರೀನಾಗಿ ಹೇಳ್ಕೊಡ್ತಿದ್ದೀನಿ ಅಂತ ಎಲ್ಲದನ್ನು ನಾನು ನಿಮಗೆ ಹಾಕಿ ನೀವು ಬಂದುಬಿಡಲಿ ಅಂತ ನಾನು ಹೇಳ್ತಾ ಇಲ್ಲ. ನಾನು ಅದಕ್ಕೆ ಲಗಾಮ್ ಹಿಡ್ಕೊಂಡು ಹೇಳ್ಕೊಡ್ತಾ ಇದ್ದೀನಿ. ಯಾಕೆ ನಾನು ಅಷ್ಟೂ ಒಂದೇ ಸರಿಗೆ ಹೇಳ್ತಾ ಇಲ್ಲ. ಫಸ್ಟು ಸೂಪರ್ ಟ್ರೆಂಡ್ ಹೇಳಿದೆ. ಸೊ ಕೆಲವರಲ್ಲೇ ನೋಡೋದು ಕಲ್ತಿದ್ದೀರಿ ಸೂಪರ್ ಟ್ರೆಂಡ್ ಹೇಗೆ ಹೋಗುತ್ತೆ, ಅದರಿಂದ ಎಷ್ಟು ಶೇರ್ ಅದು ಬ್ರೇಕ್ ಆದಮೇಲೆ ಹೋಗಿದೆ. ನಿಮಗೂ ಸ್ವಲ್ಪ ಟೈಮ್ ಬೇಕು. ಈಗ ನಾನು 1ನೇ ಕ್ಲಾಸಿಂದ ಸೀದಾ 5ನೇ ಕ್ಲಾಸಿಗೆ ಹುಡುಗನ ಶಿಫ್ಟ್ ಮಾಡಿದರೆ ಅವನಿಗೆ ಪ್ರೆಷರ್ ಲೋಡ್ ಜಾಸ್ತಿ ಆಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಬರಬೇಕು. ಈಗ ನನಗೆ ಈಗ ಬಂಗಾರದ ಅಂಗಡಿ ಈಗ ನಾವೆಲ್ಲ ಹೆಂಗೆ ಅಂದರೆ ನಮ್ಮ ಅಪ್ಪರ ಕಾಲದಲ್ಲಿ ನಮ್ಮ ಅಪ್ಪರು ಕುಂತಾಗ ನಾವು ಗುಮಾಸ್ತ್ರ ಕೆಲಸ ಮಾಡಿ ಕಲ್ತಿರ್ತೀವಿ. ನಿಮಗೇನು ಅನಿಸುತ್ತೆ, ಬಿಡಪ್ಪ ಅವ್ರ ಅಪ್ಪ ಅಂಗಡಿ ಮಾಡ್ಯಾನೆ ಇವನು ನೋಡ್ಕೊಂಡ. ನಾವು ನಮ್ಮ ಚಿಕ್ಕಪ್ಪವ್ರು ಮಾಡಿದಾಗ ನಾವು ಸಮ್ಮರ್ ಹಾಲಿಡೇಸ್ ಅಂದರೆ ನಮಗೆ ಅಂಗಡಿ ಕಸ ಹೊಡಿಬೇಕು ಎಲ್ಲ ಮಾಡ್ಬೇಕು. ಅವತ್ತು ಹಂಗಿತ್ತು. ಇವತ್ತು ಜೆನ್ಸಿಗಳು ಬಂದಮೇಲೆ ಹೆಂಗಾಗಿದೆ, ದುಡ್ಡು ಐತಾ ಕಲ್ತ್ಬಿಡ ನಡಿ, ಅಂಗಡಿ ಹಾಕ್ಬಿಡ ನಡಿ. ಸರ್ ಇವತ್ತು ಅಂಗಡಿ ಮಾಡ್ತಿರೋರು ಲೆಕ್ಕ ಕ್ಯಾಲ್ಕುಲೇಟರ್ ಗೊತ್ತಾಗ ಬರೋಲ್ಲ, ಅಂಗಡಿ ಮಾಡ್ತಾರೆ. ನಾನು ನಾಟ್ ಓನ್ಲಿ ಗೋಲ್ಡ್ ಅಲ್ಲ, ಎನಿ ಬಿಸ್ನೆಸ್. ಮುಂಚೆ ಒಂದು ಎಲೆಕ್ಟ್ರಿಕ್ ಶಾಪ್ ಮಾಡಬೇಕು ಅಂದ್ರೆ ಒಂದು 3 ವರ್ಷ ಕಸ ಹೊಡೆದು 5 ವರ್ಷ ಕಸ ಹೊಡೆದು ಮಾಡ್ದೆ ಟ್ರೈನಿಂಗ್ ಮಾಡಿ. ಪ್ಲೈವುಡ್ ಅಂಗಡಿಯಲ್ಲೂ ಅಷ್ಟೇ ಮುಂಚೆ ಇದ್ದು ಅಳತೆ ಹೆಂಗೆ ತಗೊಳೋದು ಏನು. ಈಗೆಲ್ಲ ಚಾಟ್ GPT ಹೊಡಿತಾರೆ, ಬಾರ ಅದೇನೋ ನಾನು ಒಂದು ಅಂಗಡಿ ಮಾಡೋಣ, ಹಾಕೋಣ, ಕಮಿಷನ್ ಕೊಡೋಣ, ವ್ಯಾಪಾರ ಹಿಂಗೆ ಆಗ್ತಾಯಿದೆ. ಸೊ ಎವ್ರಿಥಿಂಗ್ ಎಲ್ಲರಿಗೂ ಫಾಸ್ಟ್ ಬೇಕು. ಸೊ ನಾನು ಸ್ವಲ್ಪ ಓಲ್ಡ್ ಸ್ಕೂಲ್ ಮೆಥಡಲ್ಲಿ ಹೋಗ್ತಾ ಇದ್ದೀನಿ. ಕಲ್ತ್ರೆ ಕರೆಕ್ಟಾಗಿ ಎಲ್ಲರೂ ನೀವು ಕೇಳಿದ್ದೀನಿ ಸರ್, ನೀವು ಹೇಳ್ತಿರಲ್ಲ ಯಾವಾಗಲೂ ಡಿಪೆಂಡೆನ್ಸಿ ಆಗೋದು ಬಂದು ನೀವೇ ಅಲ್ಲ, ನಾನು ಹೇಳ್ಕೊಡ್ತೀನಿ ಸರ್. ಅದು ಹೇಳಿದ್ನಲ್ಲ, ಅದು ಆ ಪ್ಯಾಟ್ರನ್ ಹೇಗಿರುತ್ತೆ ಸರ್ ಪ್ರತಿಯೊಂದು ಹೆಂಗೆ ಸರ್? ಫಸ್ಟ್ ನೀವು ಆಗಸ್ಟ್ ಸರ್ ಅದಕ್ಕೆ ಆಸ್ಟ್ರಾಲಜಿ ಲಿಂಕ್ ಇದೆ. ಸೊ ಯಾರೋ ಒಬ್ರು ಕೇಳಿದ್ರು, ಸರ್ ಇದರಲ್ಲಿ ಆಸ್ಟ್ರಾಲಜಿ ವರ್ಕ್ ಆದ ನೀವು ಕೇಳಿದ್ರಾ? ಸೊ ಆಗುತ್ತೆ ಸರ್. ನಾನು ಆಸ್ಟ್ರಾಲಜಿ ನಾವು ಜೀವನದಾಗ ನಂಬ್ತಿರೋ ಬಿಡ್ತಿರೋ. ಸೊ ಅಮಾಸೆ ಹುಣ್ಣಿಮೆ ನಾನು ಮೂರ್ತಿ ಪೂಜೆ ನಂಬಲ್ಲ, ದೇವ್ರು ನಂಬ್ತೀನಿ, ಶಕ್ತಿ ಇದೆ ನಂಬ್ತೀನಿ, ಎಲ್ಲ ನಂಬ್ತೀನಿ. ನಾನು ಇದನ್ನು ನಂಬ್ತಾ ಇರಲಿಲ್ಲ. ಸೊ ಅದನ್ನು ಡೀಪಾಗಿ ಓದೋದಂಗೆ ಹೇಳಿದ್ನಲ್ಲ, ಎಲ್ಲರದು ಕಲ್ತಿದ್ದೀನಿ. 30,000 ಕಲಿತೆ, 60,000 ಲಕ್ಷ, ಕೊನೆಗೆ ಎಲ್ಲದ್ರಾಗೂ ದುಡ್ಡಾಗಲ್ಲ. ಇವನು ಶಾಸ್ತ್ರ ಹೇಳೋದು ಹೇಳ್ತಾನೆ, ಅದನ್ನು ಕೇಳ್ಬಿಡ ನಡಿ ಅಂತ ಅದು ಕೋರ್ಸ್ ಮಾಡಿದ್ದೀನಿ. ಸೊ ಆಸ್ಟ್ರಾಲಜಿ ಮೇಲೂ ವರ್ಕ್ ಆಗುತ್ತೆ. ಮೂನ್ ಫೇಸಸ್ ಹೇಳಿದ ಫಿಲ್ಟರ್ನ ನಾನು ನೋಡ್ತೀನಿ. ಮೂನ್ ಫೇಸಸ್ ಅಂತ ಟ್ರೇಡಿಂಗ್ ವ್ಯೂನಲ್ಲೇ ಚಾರ್ಟ್ ಇದೆ. ಸೊ ಅದು ಟ್ರೇಡಿಂಗ್ ವ್ಯೂ ಬಂದು ನಮ್ಮ ದೇಶದಲ್ಲ, ಸೊ ಫಾರಿನ್ ಕಂಟ್ರಿದು. ಫಾರಿನರ್ ನಮ್ಮ ಅಮಾಸೆ ಹುಣ್ಣಿಮೆ ನಂಬ್ತಾರೆ ಅಂದರೆ ನಾವು ನಂಬಲೇಬೇಕು. ಸೊ ಅಮಾಸೆ ಲಾಂಗ್ ಇಯರ್ಸ್ ನಮ್ಮಲ್ಲಿ ಜ್ಯುವೆಲರಿ ಅವರು ಮಾಸಾಗಿ ನೋಡ್ತಾ ಇದ್ದಾರೆ. ನಮ್ಮಲ್ಲಿ ರೇಟ್ ಬುಕ್ ಮಾಡೋಣ ಬೇಡ ಅನ್ನೋದು ಅವಾಗ ಕಮ್ಮಿ ಆಗೋದು. ಸೊ ಅದು ಆ್ಯಕ್ಚುಲಿ ಅದನ್ನು ಇಂಡಿಕೇಟರ್ ಮಾಡಿ ಟ್ರೇಡಿಂಗ್ ವ್ಯೂಲಲ್ಲಿ ಬಿಟ್ಟಿದ್ದಾರೆ ಸರ್. ಅದನ್ನೆಲ್ಲ ಇವಾಗ್ಲೂ ಅಮಾವಾಸ್ಯೆ ದಿವಸ ನೋಡೋಣ ಇರು, ಅದಾದ್ಮೇಲೆ ರೇಟ್ ಬುಕ್ ಮಾಡ್ಸಲ್ಲ. ಹಿಂದೆಲ್ಲ ಆಷಾಢ ಅವೆಲ್ಲ ಹೇಳ್ತಿದ್ರಲ್ಲ, ದೇ ಹ್ಯಾವ್ ಸಮಥಿಂಗ್ ರಿಲೇಟೆಡ್ ಟು ಆಸ್ಟ್ರಾಲಜಿ. ಅದು ಜನರಲ್ ಪಬ್ಲಿಕ್ಕಿಗೆ ಅದು ಆಷಾಢ ಅಂತ ಇತ್ತು. ಆದರೆ ಆಸ್ಟ್ರಾಲಜಿಯಲ್ಲಿ ಆ ಶನಿ ಇಂಥ ಮನೆಗೆ ಹೋಗ್ತಾನೆ ಅದು. ಸೊ ಅಷ್ಟು ಡೀಪಾಗಿ ನನಗೆ ಗೊತ್ತಿಲ್ಲ. ಆದರೆ ಅದನ್ನು ಸಿಂಪಲ್ ವೇನಾಗಿ ಹೆಂಗೆ ತಿಳ್ಕೊಬೋದು, ನಾನು ಒಂದು ಇಂಡಿಕೇಟರ್ ಮುಖಾಂತರ ತಿಳ್ಕೊಂಡಿದ್ದೀನಿ. ದೇರ್ ಆರ್ ಮೆನಿ ಇಂಡಿಕೇಟರ್. ಅದ್ರಾಗ ಎಲ್ಲದಕ್ಕಿಂತ ಬೆಸ್ಟು ನಿಮಗೆ ಹೇಳಿದ್ದೀನಲ್ಲ ಮೂನ್ ಫೇಸಸ್. ಸೊ ಮೂನ್ ಫೇಸಸಲ್ಲಿ ನೀವು ನೋಡಿದರೆ ಅಮಾಸೆ ಹುಣ್ಣಿಮೆ ಹುಣ್ಣಿಮೆಗೆ ಮೇಲ್ ಹೋಗುತ್ತೆ 90%. ಆದರೆ ಹೋಗುತ್ತೆ ಅಂತ ಇಲ್ಲ. ಸೊ ವೈಭವ್ ಸೂರ್ಯವಂಶಿ ಫಸ್ಟ್ ಬಾಲಿ 6 ಹೊಡಿಬೇಕು ಅಂತಾನೆ ಬರ್ತಾನೆ, ಎಲ್ಲ ಬಾಲು ಹೊಡಿತಾನೆ, ಆಗಲ್ಲ, ಒಂದೊಂದು ಮಿಸ್ ಆಗ್ತವೆ. ಸೊ ಮಿಸ್ ಅವ್ನು ಮಿಸ್ ಆಯಿತು ಅಂತ ನೆಕ್ಸ್ಟ್ ಮ್ಯಾಚ್ ನಾನು ಆಡಲ್ಲ ಅಂತ ಕೂರಲ್ಲ, ಆಡ್ತಾನೆ. ಸೊ ಹಂಗೆ ನಮ್ಮದು ಟ್ರೇಡಿಂಗಲ್ಲೂ ಆಗಲಿ ಎಲ್ಲ ಜರ್ನಿಯಲ್ಲಿ ಇನ್ವೆಸ್ಟ್ಮೆಂಟು ಈ ಸರಿ ಫೇಲ್ ಆದರೆ ಇನ್ನೊಂದು ಸರಿ ಬರುತ್ತೆ. ಹೋಪ್ ಇರಲೇಬೇಕು ಸರ್. ಹೋಪು ಯಾವಾಗ ಕಳ್ಕೊಂತೀವಿ ಅಂದರೆ ನಮ್ಮ ಲಿಮಿಟ್ ಮೀರಿ ಆಟ ಆಡ್ತೀವಲ್ಲ. ಸೊ ಗ್ಯಾಮ್ಲಿಂಗ್ ಥರ ಆಡಿದಾಗ ಹೋಪ್ ಕಳ್ಕೊಂಡು ಕೆಲವರು ಸೂಸೈಡ್ ಮಾಡ್ಕೊಂಡಿರೋರು. ನಾನು ಆ ಥರ ಆಗಬಾರ್ದು ಯಾರು ಅಂತಲೇ ನಾನು ಸ್ಟೆಪ್ ಬೈ ಸ್ಟೆಪ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಹಂಗೆ ಈಗ ಹೇಳಿದೆ ಅಂದರೆ ನಾನು ಆ ತಪ್ಪು ಮಾಡಿದ್ದೀನಿ. ಯಾಕಂದರೆ ಈಗ ಒಬ್ಬ ನೀವು ಹೇಳಿರೋ ಸ್ಟ್ರಾಟಜಿ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ಕೊಂಡಿದ್ದೆ. ಸೊ ಇಂಟೆನ್ಷನಲಿ ನೀವು ಹೇಳಿಲ್ಲ ಅಂದ್ರೆ we will wait. ಇಲ್ಲ, ಇಂಟೆನ್ಷನಲಿ ಯಾಕೆ ಹೇಳ್ತಾ ಇಲ್ಲ ಅಂದರೆ ಮತ್ತೆ ಆಮೇಲೆ ಕತೆ ಆದಾಗ ಆಮೇಲೆ ಏನ್ ಮಾಡಿದ್ರೆ ಸ್ಲೋ ಆಗಿದ್ರೆ ಆಗುತ್ತೆ. ಅಲ್ಲ ನಮ್ಗೆ ಗೊತ್ತಿರಲಿಲ್ಲ ಅಲ್ಲ, ಮಿಸ್ ಮಾಡಿದ್ದೀನಿ ಏನೋ ಅಂತ ಫೀಲ್ ಇತ್ತು. 2004 ಅಲ್ಲಿ 4 ಲಕ್ಷ ಓಕೆ ಅವತ್ತಿಂದ ಇವತ್ತವರೆಗೂ ನಮ್ಗೆ ಮುಟ್ಟಿಲ್ಲ. ಆ ಧೈರ್ಯ ಬರಲ್ಲ ಸರ್, ಕಳ್ಕೊಂಡ ಮೇಲೆ ಐತಲ್ಲ ಧೈರ್ಯ ಬರಲ್ಲ. ನಾನು ಮುಂಚೆನೇ ಕ್ಯಾಪಿಂಗ್ ಹಾಕ್ತೇನೆ, ಕಳ್ಕೊಂಡ್ರೆ ಕಲಿಯೋದು ಹೇಳ್ಬೇಕು ಅಂತ. ಬಟ್ ಭಯನೂ ಬರುತ್ತೆ. ನಮ್ಮ ಹತ್ರ ಇಟ್ಟಿರೋದು ಇಷ್ಟು, ನಾನು ಅದನ್ನ ಕಳ್ಕೊಳಕ್ ಆಗಲ್ಲ. ಅದಕ್ಕೆ ನಾವು ಸೇಫ್ ಝೋನಲ್ಲಿ ಸರ್. ಕಳ್ಕಂದ್ರೆ ಕಲಿಯೋದು ನೀವು ಹೇಳಿದ್ ಕರೆಕ್ಟು. ಚಾಣಕ್ಯ ಒಂದು ಮಾತು ಹೇಳಿದ್ದಾನೆ, ಎಲ್ಲದನ್ನು ತಪ್ಪು ನಾನೇ ಮಾಡಿ ಕಲಿತೀನಿ ಅನ್ನೋಕೆ ಹೋಗ್ಬೇಡಿ. ಯಾಕೆಂದರೆ ಜೀವನ ಸಣ್ಣದಿದೆ. ಸೊ ಈಗ ನೀವು 2004ರಲ್ಲಿ 4 ಲಕ್ಷ ಕಳ್ಕೊಂಡಿದ್ರಿ, ಏನೋ ಒಂದು ಲರ್ನಿಂಗ್ ಇದೆ. ನಿಮ್ಮ ಜೊತೆ ನಾವಿದ್ದಾಗ ಹೆಂಗೆ ಕಳ್ಕೊಂಡ್ರಿ ಅಂತ ತಿಳ್ಕೊಂಡ್ಮೇಲೆ ಆ ಕೆಲಸ ಮಾಡೋಕೋಬಾರ್ದು. ಈಗ ಜ್ಯೋತಿ ಕುಮಾರ್ ಅಂತ ಒಬ್ರು ನಮ್ಮ ಗುರುಗಳ ಟೈಪ್ ಇದ್ದಾರೆ ಅನ್ನಲ್ಲ, ಅವರು ನನ್ನ ಸಣ್ಣನಿದ್ದಾಗಿಂದ ಅಪ್ಪಾಜಿ ಕಾಲದಾಗಿಂದ ಅವರು ಇವಾಜ್ ಬ್ರೋಕರ್ಗಳಿದ್ರು ಅವಾಗೆಲ್ಲ. ಅಲ್ಲಿ ದಾವಣಗೆರೆಯಲ್ಲಿ ಅಲ್ಲ, ಇದು ನೂತನ್ ಕಾಲೇಜ್ ಒಳಗಿದ್ದಾರೆ ಅವರು. ಸೊ ಅವರು ನನಗೆ ಅವಾಗಿಂದನೂ ನೋಡಿದ್ದೀನಿ. ಅವಾಗೆಲ್ಲ ಬಿಸ್ನೆಸ್ ವರ್ಲ್ಡ್ ಪೇಪರ್ ನೋಡ್ಬೇಕಿತ್ತು. ಈಗೆಲ್ಲ ಮೊಬೈಲ್ನಲ್ಲಿ ಬರ್ತಾವೆ ಸರ್, 5 ನಿಮಿಷ ನ್ಯೂಸ್ ಸಿಗುತ್ತೆ. ಸೊ ನೀವು ಆ ನ್ಯೂಸ್ನ ರೀಡ್ ಮಾಡೋದು ಬರಬೇಕು. ಅವಾಗ ವಾರಕ್ಕೊಂದ್ಸರಿ ಬಿಸ್ನೆಸ್ ಪೇಪರ್ ಬರೋದು. ನಮಗೆ ಶೇರ್ ಪ್ರೈಸು ವಾರಕ್ಕೊಂದ್ಸರಿ ಗೊತ್ತಾಗ್ತಾ ಇತ್ತು ಅಪ್ಪಾಜಿ ಮಾಡ್ಬೇಕಾರೆ.
ಸೊ ಈಗೆಲ್ಲ ಟೆಕ್ನಾಲಜಿ ಅಪ್ಗ್ರೇಡ್ ಆಗಿದೆ. ಹೆಂಗೆ ಅಂದ್ರೆ ಆಕ್ಷನ್ ಜ್ಯೋತಿ ಕುಮಾರ್ ಅವ್ರ ಅಣ್ಣ ಕಾರ್ಪೊರೇಟರ್ ಇತ್ತು ಅಲ್ಲಿ ದಾವಣಗೆರೆ. ಕಾರ್ಪೊರೇಟರ್ ಏನಿಲ್ಲ ಅವ್ರು ಲೆಕ್ಚರ್ ಆಗಿದ್ದಾರೆ ಯಾವ್ದೋ ಕಾಲೇಜಲ್ಲಿ. ಪ್ರೊಫೆಸರ್. ಹೌದು ಇದು BSc NSc ರೇಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತಲ್ಲ ಸರ್ ಏನಾದ್ರು? ಸರ್ BSc ಎರಡು ಎಕ್ಸ್ಚೇಂಜ್ ಬೇರೆ ಸರ್. ನಮ್ದ್ರಾಗ ಈಗ ಹೆಂಗೆ ನಾವು ನೋಡೋದು ಯಾವುದು NSc ಅಲ್ಲಿ ವಾಲ್ಯೂಮ್ ಜಾಸ್ತಿ ಇರುತ್ತೆ. ನಾವು ಎಲ್ಲ ಜಾಸ್ತಿ ನೋಡೋದು NSc. NSc ನೋಡಿದರೆ ನಿಮಗೆ ಜಲ್ದಿ ತಗಂದ್ರೆ ಜಲ್ದಿ ಮಾರಕ್ಕೆ ಸಿಗ್ತಾರೆ. ಅಂದರೆ ಈಗ NSc ಒಳಗೆ ಕ್ರೌಡ್ ಜಾಸ್ತಿ ಇರುತ್ತೆ, ನೀವು ಮಾಡಿದ ತಕ್ಷಣ ಪಟ್ ಅಂತ ಹೋಗುತ್ತೆ. ಈಗ ನಮ್ಮ ಇದರಲ್ಲೂ ಎರಡಿದಾವೆ ಸರ್. ಯಾವುದು MCX ಅಷ್ಟೇ ನಮಗೆ ಗೊತ್ತು, NCDX ಅಂತ ಒಂದೈತೆ, ಅದ್ರಾಗ ವಾಲ್ಯೂಮ್ ಇರಲ್ಲ. ನೀವು ಇಮಿಡಿಯೇಟ್ ಹಾಕಿದರೆ ಆ ಕಡೆ ಯಾರು ರೆಸ್ಪಾಂಡ್ ಮಾಡೋರು ಇರಲ್ಲ. ಇಲ್ಲಿ ಹಾಕಿದ ತಕ್ಷಣ ಅಲ್ಲೇ ಕಾಯ್ತಾ ಇರ್ಬೇಕು ನಮಗೆ. ಕಾಮೆಕ್ಸ್ $1 ಅದ್ರ ಮೇಲೆ MCX NCDX ಬರ್ತಾವೆ. ಇಂಡಿಯಾದಲ್ಲಿ ಎರಡಿದಾವೆ, MCX NCDX. MCX ಅಲ್ಲಿ ವಾಲ್ಯೂಮ್ ಜಾಸ್ತಿ ಇರೋದ್ರಿಂದ ನಾವು ಕೇಳಿರ್ತೀವಲ್ಲ, ಯಾವನಾರು ಓಡೋದ್ರೆ ಇವನು MCX ಹಾಕ್ಯಂದು ಹೋದ ಅಂದ್ರೆ ಅವರು ಇಲ್ಲಿಗಲ್ ಒಳಗೆ MCX ಮಾಡಿರ್ತಾರೆ, ಅಂಥವ್ರು ಲಾಸ್ ಮಾಡ್ಕೊಂಡು ಹೋಗ್ತಾರೆ. ಆ ಯೂಫೋರಿಯಿಂದ ಸ್ವಲ್ಪ ಕಮ್ಮಿ ಬರ್ಬೇಕು ಸರ್. ಅದು ಕಮ್ಮಿ ಬರ್ಬೇಕಂದ್ರೆ ನಿಮ್ಮ ಮನಸ್ಸನ್ನ ನೀವು ಹಿಡಿತದಲ್ಲಿ ತಗೋಬೇಕು. ಸೊ ತಗೊಂಡಾಗ ಏನಾಗುತ್ತೆ ಇದು, ಯಾಕಂದ್ರೆ ಈಗ ನಾವು ಸರ್ ಹೇಳಿದ್ವಲ್ಲ, ನಿಮಗೆ ಬಂಗಾರದ ಅಂಗಡಿ ಕೋಟಿ ಕಾಣಿಸುತ್ತೆ, ಹಂಗೆ ನಾನು ಕೋಟಿ ಬಂಡವಾಳ ಐತೆ ಅಂತೇಳಿ ರೋಡಿಗೆ ಬಂದ ಬಂಗಾರ $20 ಕಮ್ಮಿ ಅಂತ ನಾವು ಎಲ್ಲೂ ಹೋಗಲ್ಲ, ಸಮಾಧಾನವಾಗಿ ಇರ್ತೀವಿ, ಬಂದು ಗಿರಾಕಿನ ಅಟೆಂಡ್ ಮಾಡ್ತೀವಿ. ಸೊ 1 ಕೋಟಿಗೆ ನೀವು $2 ಬಡ್ಡಿ ಅಂದರೆ ಎಷ್ಟಾಯ್ತು ಸರ್? 2 ಲಕ್ಷ. 24% ಒಂದು ವರ್ಷ. ಹಾಂ, ವರ್ಷಕ್ಕಲ್ಲ, ತಿಂಗಳಿಗೆ 2 ಲಕ್ಷ. ನಾವು ಅಲ್ಲಿ ಕುಂತಿರೋದೇನೆ 2 ಲಕ್ಷ ದುಡಿಯೋಕ್ಕೆ. ಆ 2 ಲಕ್ಷ ನಾವು 30 ದಿವಸದಾಗ 25 ದಿವಸ ಟ್ರೇಡಿಂಗ್ ಡೇ, 24 ದಿವಸದಾಗ ಯಾವಾಗೋ ದುಡಿಯೋಣ. ಒಂದೇ ದಿವಸ ನಾನು 2 ಲಕ್ಷ ಮಾಡ್ತೀನಿ, ಆಗಲ್ಲ ಸರ್. ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಮ್ಮ ಬಂಗಾರದ ಅಂಗಡಿ ಬ್ಯಾಂಕಲ್ಲಿ ಇಟ್ಟರೆ ಇನ್ನೂ ಜಾಸ್ತಿ ಬರುತ್ತೆ ಹೇಳ್ಬೇಕು. FD ಇವತ್ತಿನ ಪರಿಸ್ಥಿತಿ ಹಂಗಾಗಿದೆ. ನೋಡಿದ್ರಿ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಗನ್ ಹಿಡ್ಕೊಂಡು ವ್ಯಾಪಾರ ಮಾಡೋ ಪರಿಸ್ಥಿತಿ. ಅಲ್ಲೇ ಅಪ್ಪಾಜಿ ಹೇಳ್ತಾ ಇದ್ದಾರೆ, ಮನೆಗೆ ಗನ್ ಐತೆ ತಗೊಂಡೋಗಿ, ನಾನು ಅಂಗಡಿಗೆ ಒಯ್ಬಾರ್ದು. ಸೊ ಆ ಥರ ಪರಿಸ್ಥಿತಿ ಬರುತ್ತೆ. ನಾವು ಸೌತ್ ಇಂಡಿಯಾದಲ್ಲಿ ಸೇಫ್ ಇದ್ದೀವಿ, ನಾರ್ತ್ ಇಂಡಿಯಾ ಎಲ್ಲ ನೀವು ಮಹಾರಾಷ್ಟ್ರ ಅಲ್ಲೆಲ್ಲ ಚಾಕು ತಗೊಂಬಂದು ಹೆಂಗೆ ಆಗ್ತಾ ಇದೆ ಎಕ್ಸ್ಟೆನ್ಷನಲ್ಲಿ. ಓಕೆ, ನಾವೆಲ್ಲ ಅದಕ್ಕೆ ಈಗ ನಮ್ಮ ಸೈಡೆಲ್ಲ ಪೊಲೀಸರು ಆದಷ್ಟು ಮಾರ್ಕೆಟ್ನ ಬೇರೆ ಅಂಗಡಿಯವ್ರು ಮುಚ್ಚೋಕ್ಕೂ ಮುಂಚೆ ಫಸ್ಟ್ ಬಂಗಾರದ ಅಂಗಡಿಯವ್ರು ಮುಚ್ಚ್ರಿ ಅಂತ ಹೇಳ್ತಾರೆ. ಹಾಂ, ಆಗಿದೆ, ನಮ್ಮಲ್ಲೂ ಆಗಿದೆ ಸರ್. ಅಂದರೆ ದರೋಡೆ ಥರ ಅಲ್ಲ, ಈ ಕೆಲವರು ಬುರ್ಕಾ ಹಾಕೊಂಬಂದು ಅದರೊಳಗೆಲ್ಲ ಹಿಡ್ಕೊಂಡು ಹೋಗಿರೋ ನಮ್ಮಲ್ಲೂ ಇನ್ಸಿಡೆಂಟ್ ಆಗಿದ್ದಾವೆ. ಆದರೆ ಕೆಲವು ಚಾಕು ತೋರಿಸೋದು. ನಮಸ್ತೆ ಮೇಡಮ್. ಏನು ಅಂದರೆ ಇನ್ಸೂರೆನ್ಸ್ ಮಾಡಿಸೋದು ಒಳ್ಳೆಯದು. ಈಗ ನಾವು ಇನ್ಸೂರೆನ್ಸ್ ಮಾಡಿಸ್ಬಿಟ್ಟಿವಿ ಸರ್. ಯಾಕೆ ಬೇಕು ಅಂತ. ತೇಜಸ್ ಮುನಿಕೃಷ್ಣ ಅಂತ. ಓಕೆ, ನಮಸ್ತೆ ಮೇಡಮ್. ನಾವು ನಿಮ್ಮ ಫಾಲೋವರು, ಅವ್ರು ನಮ್ಮ ಜೊತೆ ನೋಡ್ತಾರೆ. ಓಕೆ, ತುಂಬಾ ಹೆಲ್ಪ್ ಆಗ್ತಾ ಇದೆ. ಓಕೆ ಸರ್. ನಿಮ್ಮ ಉದ್ದೇಶ ಇದೆಯಲ್ಲ, ತುಂಬಾ ಒಳ್ಳೆ ಉದ್ದೇಶ. ಎಲ್ಲರಿಗೂ ಮಾಡ್ತಾರೆ, ತುಂಬಾ ಒಳ್ಳೆ, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಸರ್. ಏನು ನಾನೇನು ಟೀಚ್ ಮಾಡ್ತಾ ಇದ್ದಾರೆ, ಅದು ತುಂಬ ಗ್ರೇಟ್. ಹಾಂ ಸರ್, ಅದು ತುಂಬಾ ಗ್ರೇಟ್. ಏನಿಲ್ಲ, ದುಡ್ಡು ಇದ್ರು ಯಾರನ್ನು ರೈಟ್ ಟೈಮಲ್ಲಿ ಒಂದು ಅಮೌಂಟ್ ಬಂದಿತ್ತು. ಓಕೆ ಸರ್. ಅದೇನು ಮಾಡಬೇಕು ಗೊತ್ತಾಗ್ತಿರ್ಲಿಲ್ಲ. ಆ ಒಂದು ಸಿಚುವೇಶನಲ್ಲಿ ಸರಿ, ಅದು ನಮ್ಗೆ ಒಂದು ಬ್ಯಾಡ್ ಪೊಸಿಷನ್ಗೆ ಹೋಗಿ ಅಮೌಂಟ್ ಬಂದಿತ್ತು. ಓಕೆ, ನಾನು ಸುಮ್ಮನೆ ರ್ಯಾಂಡಮ್ ಆಗಿ ನಿಮ್ಮ ವಿಡಿಯೋ ನೋಡಿದೆ. ಅವ್ರು ಅದು ಫಾಲೋ ಮಾಡಿದ್ರೆ ಕಂಟಿನ್ಯೂಸ್ ನೋಡೋಕ್ಕೆ ಶುರು ಮಾಡಿದೆ. ಓಕೆ, ಕಂಟಿನ್ಯೂಸ್ ನೋಡೋಕ್ಕೆ ಶುರು ಮಾಡಿದಾಗ ನೀವು ಅದು ಹೇಳ್ತೀರಿ December 4th ಲಾಸ್ಟ್ ಡೆಡ್ಲೈನ್, ಅದಾದ್ಮೇಲೆ ನಿಮಗೆ ಬಂದ ನಾನು ದುಡ್ಡು ಇಟ್ಕೊಂಡು ತುಂಬ ದಿನ ಇದ್ದೀನಿ. ಅದನ್ನು ನೋಡ್ತಾನೆ ಡೈಲಿ 100-200 ಹಿಂಗೆ ಜಾಸ್ತಿನೇ ಆಗ್ತಿತ್ತು. ನಾನು ಅದು ನೋಡೋದು 11,000 ಸಮಥಿಂಗ್. ಆಮೇಲೆ ದಿಢೀರ್ 12,000 ಆಯಿತು. ಇನ್ನು ಲೇಟ್ ಮಾಡೋದು ಬೇಡ ಅಂತ ಆ ವಿಡಿಯೋ. ಇವತ್ತಿಗೆ ಬಂಗಾರದ ರೇಟ್ ಬೇರೆ, ಇದ್ದಿದ್ರು ಬಂಗಾರದ ರೇಟ್ ಬೇರೆ ಇದೆ. ಬಟ್ ನಂಗೆ 5,000 ಅನ್ನೋದು ಆ ಅಮೌಂಟ್ಗೆ ಓಕೆ. ಅದು ಹೇಳಿದ್ವಲ್ಲ ಮೇಡಮ್, ಯಾವುದೇ ಆಗಲಿ ಇನ್ವೆಸ್ಟ್ಮೆಂಟು ನೀವು ಸೈಟಿಗೆ ಹಾಕ್ರಿ, ಬಂಗಾರ ಹಾಕ್ರಿ, ದ ರೈಟ್ ಟೈಮ್ ಈಸ್ ಇಂಪಾರ್ಟೆಂಟ್. ನೀವು ಅವತ್ತು ರೈಟ್ ಡಿಸಿಷನ್ ತಗೊಂಡ್ರೆ ಅಷ್ಟೇ. ನೀವು ನಿಮ್ಮ ಅನಾಲಿಸಿಸ್ ಮಾಡಿದ್ರಿ ಹೇಳೋದೊಂದು ಬೇಕಿತ್ತಂದ್ರೆ ನನಗೆ ಅದೇನೋ ಟ್ರಸ್ಟ್ ಬಂತು. ಎಷ್ಟು ಹೇಳ್ತಿದ್ದಾರೆ ಅಂದರೆ ಅಲ್ಲ, ಅದು ಬರುತ್ತೆ. ನಾನು ಹೇಳಿದ್ನಲ್ಲ, ನಂದು ಅಂತ ಹೇಳ್ತಾ ಇಲ್ಲ. ಏನೇ ಇನ್ವೆಸ್ಟ್ಮೆಂಟ್ ಆದರೂ ಫೈನಲಿ ನಾವು ಡಿಸಿಷನ್ ಮೇಕಿಂಗು. ಈಗ ಟ್ರೇಡಿಂಗಲ್ಲಿ ನೀವು ಕ್ಲಿಕ್ ಅಂತ ಹೇಳ್ತಾರೆ, ದ ರಿಯಲ್ ಮನಿ ಓನ್ಲಿ ದೋಸ್ ಮೇಕ್ಸ್ ಹೂ ಕ್ಲಿಕ್ ಅಟ್ ದ ರೈಟ್ ಟೈಮ್. ಅಂದರೆ ಎಂಟ್ರಿನೂ ರೈಟ್ ಇರಬೇಕು. ಲಾಸ್ ಆಗ್ತಾ ಇದೆ ನಂದು, ಇಲ್ಲಿಂದ ಮುಂದಕ್ಕೆ ಬರಳು ಕಟ್ಟಾಗುತ್ತಾ, ಕಟ್ಟಾಗ್ಬಿಡ್ಲಿ, ಫುಲ್ ಕೈ ಕೊಡೋದು ಬೇಡ. ನಾವು ಇಲ್ಲಿಗೆ ಕಟ್ ಮಾಡ್ಕೊಳ್ಳೋಣ. ಬೇಕಾದ್ರೆ ಇಲ್ಲಿ ಇಷ್ಟು ಕಟ್ಟಾದರೆ ಜೀವನ ಮಾಡ್ಬೋದು, ನಾವು ಇಷ್ಟು ಕಟ್ಟಾದರೆ ಜೀವನ ಮಾಡೋದು ಕಷ್ಟ. ಸೊ ಇಲ್ಲೇ ಕಟ್ ಎರಡಕ್ಕೂ ಎಂಟ್ರಿ ಎಕ್ಸಿಟ್ ಎರಡೂ ನೀವು ಮೇಡಮ್ ಹೆಂಗೆ ಹೇಳಿದ್ರಲ್ಲ ಡಿಸಿಷನ್. ಗೋಲ್ಡ್ ತಗೋಬೇಕು ಲಾಂಗ್ ಟರ್ಮಿಗೆ ಅಂದರೆ ಆರ್ನಮೆಂಟ್ ಇಸ್ ದ ಬೆಸ್ಟ್. ಕಾಯಿನ್ ತಗೊಂಡ್ರು ನಿಮಗೆ ಉಪಯೋಗ ಆಗಲ್ಲ. ನೀವು ಅಂದ್ಕೋಬೋದು ಬಂಗಾರದ ಅಂಗಡಿಯರಿಗೆ ನಮಗೂ ಉಪಯೋಗ ಆಗಲ್ಲ. ನೀವು ಸುಮ್ಮನೆ ಟ್ಯಾಕ್ಸ್ ಅಲ್ಲಿ 3 ಸರಿ ಕಟ್ತೀರಿ, ಇಲ್ಲಿ 3 ಸರಿ. ಇವತ್ತು ರೂಲ್ಸ್ ಹಂಗಿದೆ. ನೀವು ಎಷ್ಟೇ ನನ್ನ ಹೆಂಡ್ತಿನೇ ಬಂದು ಬಂಗಾರ ಕಾಯಿನ್ ಕೊಟ್ಟು ಮಾಡ್ತೀನಿ ಅಂದರು, HUID ಹಾಲ್ಮಾರ್ಕ್ ಹಾಕಿಸ್ಬೇಕು ಅಂದರು, 2 ಸೈಡ್ GST ಗೌರ್ಮೆಂಟಿಗೆ ಕಟ್ಟಲೇಬೇಕು. ಅದು ಲಾಜಿಕ್. ಜನ ಏನು ಅನ್ಕೊಂತಾರೆ, ಇವ್ರ ಅಂಗಡಿಯವ್ರು ಇವ್ರ ಲಾಭಕ್ಕೆ ಮುರಿಯಲ್ಲ. ಅದು ರೂಲೇ ಹಂಗಿದೆ.
ಮುಂಚೆ ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಅಕೌಂಟಿಂಗ್ ಟರ್ಮ್ ಗೊತ್ತಿರುತ್ತಲ್ಲ, ಅವ್ರಿಗೆ ಲಾಸ್ಟ್ ಬಂದಿದ್ದನ್ನು ಫಸ್ಟ್ ತೋರಿಸ್ತಾ ಇದ್ವಿ. ಸೊ ಬಂಗಾರದ ಅಂಗಡಿಯವ್ರು ಅದನ್ನು ಮಾಡ್ತಾರೆ ಅಂತ ಸಿಸ್ಟಮ್ ತೆಗೆದುಬಿಟ್ಟಿದ್ದಾರೆ. ಈಗ ಏನು ಬರುತ್ತಾ ಅದ್ರದ್ದು ಈಗ ಟ್ಯಾಕ್ಸ್ ಕಟ್ಬಿಡಪ್ಪ ಬೇಕು ಸರ್ಕಾರಕ್ಕೆ, ಫಸ್ಟ್ ಇನ್ ಫಸ್ಟ್ ಔಟ್ ಮಾಡ್ಕೊಂಬಿಟ್ಟಿದ್ದಾರೆ. ಹಂಗಾಗಿ ಅದು ನೀವೇನಂದ್ರು ಬಂಗಾರದ ಅಂಗಡಿಯವ್ರು ಮುರಿಲೇಬೇಕು ನಾವು, ಅದು ಇಲ್ಲ. ಹಂಗಾಗಿ ಮಾಡಿಸಿದ್ರೆ ಒಡವೆ ಮಾಡಿಸ್ರಿ, ಯು ಕ್ಯಾನ್ ಪ್ಲಡ್ಜ್. ಕಾಯಿನ್ನ ಪ್ಲಡ್ಜ್ ಮಾಡೋಕ್ಕೆ ಬರಲ್ಲ. ಕಾಯಿನ್ ಆಗಲಿ ಅದೊಂದು ಮಿಸ್ಟೇಕ್ ಮಾಡಿದ್ವಿ ನಾವು, ಪರ್ಚೇಸ್ ಮಾಡುವಾಗ ಈ ಕಾಯಿನ್ ಪರ್ಚೇಸ್ ಮಾಡಿ ಅದು ಅರ್ಧ ಟ್ಯಾಕ್ಸ್ ಕಟ್ಟಿದ್ರೆ ಯಾಕಂದರೆ ಈಗ ನೀವು ಮಾಡಿರೋ ತಪ್ಪುಗಳ್ನ ನಾನು ನಿಮಗೆ ಏನು ಹೇಳ್ತಾ ಇದ್ದೀನಲ್ಲ, ನಾನು ಚಾಣಕ್ಯ ಹೇಳಿದ್ನಲ್ಲ, ನಾನು ಮಾಡಿರೋ ತಪ್ಪುಗಳ್ನ ನಿಮಗೆ ಮಾಡಬೇಡ್ರಿ ಅಂತ. ನಾನು ಒಂದು ಸರಿ 30 kg ಸಿಲ್ವರ್ ತಗೊಂಡಿದ್ದೆ ಫಾರ್ ಓನ್ಲಿ ಟ್ರೇಡಿಂಗ್ ಪರ್ಪಸ್. ಅವಾಗಿನ್ನೂ ಇಷ್ಟು ನಾಲೆಡ್ಜ್ ಇರಲಿಲ್ಲ. 30 kg ತಗೊಂಡೆ. ಬಂಗಾರದ ಅಂಗಡಿಯವನಾಗಿ ನನಗೆ 15 ದಿವಸ ಬೇಕಾಯ್ತು 30 kg ಖಾಲಿ ಮಾಡೋಕ್ಕೆ. ಯಾಕಂದರೆ ಒಬ್ಬನೇ ಪಾರ್ಟಿ ಮಾರ್ಬೇಕಾದ್ರೆ ಅವ್ನು ಎಲ್ಲೆಲ್ಲಿಂದನೋ ಜೋಡಿಸಿ ಕೊಟ್ಬಿಡ್ತಾನೆ. ನೀವೇನು ಅನ್ಕೊಂತೀರ ಅವನ ಹತ್ರ ಇತ್ತು ಕೊಟ್ಟ ಅಂತ. ವಾಪಸ್ ತಗೋಬೇಕಾದ್ರೆ ಅವನಿಗೂ ಅಷ್ಟು ಡಿಮ್ಯಾಂಡ್ ಇರಬೇಕು, ಮುಂದೆ ಅವ್ನು ಎತ್ತಾಕಬೇಕು. ಒಂದು ದಿವಸ ನಾವು ಯಾರೂ ಹಿಡ್ಕೊಳಲ್ಲ. ಬಂಗಾರ ಬೆಳ್ಳಿ ನೀವು ಬಿಸ್ಕೆಟ್ ಕೊಡ್ತೀರಲ್ಲ, ಒಂದು ದಿವಸ ನಮ್ಮ ಹತ್ರ ಇರಲ್ಲ, ನಾವು ಹಂಗೆ ಮುಂದೆ ಎತ್ತಾಕ್ಬಿಡ್ತೀವಿ. ಯಾಕಂದರೆ ಇವಾಗ ಇದ್ದಿದ್ದು ರೇಟು ರಾತ್ರಿಗಿರಲ್ಲ. ಸೊ ಲಾಸು ಲಾಭ ಇವಾಗ ಏನಾಯ್ತು 100 ರೂಪಾಯಿ ಲಾಭ ತಿಂದುಬಿಡೋಣ. ನಾನು ನಾಳೆ ಕಾದ್ರೆ ಹೋಗತ್ತೆ ಅಂದ್ರಲ್ಲ ಸರ್, ಹಂಗೆ ನಾವು ರಾತ್ರಿ ಹಿಡ್ಕೊಂಡು ಮಲಗಿದ್ವಿ ಅಂದರೆ ರಾತ್ರಿ ನಿದ್ದೆ ಬರಲ್ಲ. ಟ್ರೇಡಿಂಗ್ ಹೇಳ್ತಿದ್ರೆ ಸೆಲ್ಲಿಂಗ್, ಹಾಂ, ಸೊ ಅದನ್ನ ಕೆಲವರು ಮಾತ್ರ ಲಾಸ್ಟ್ ಅಲ್ಲಿ ಆಮೇಲೆ ನೋಡೋಣ ಸ್ವಲ್ಪ ಜನಕ್ಕೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಅದು ಯಾಕೆ ಅಂದರೆ ವಂಚನೆ ಆಗ್ಬಾರ್ದು. ಅಂದರೆ ನೀವು ನನಗೆ ಅಲ್ಲಿ ಲಾಭ ತೋರಿಸಿದ್ರೆ ನೀವು ಆ ಜೀರ್ಣ ಮಾಡ್ಕೊಂಡ್ರೆ ನಿಮಗೆ ಆ ಕೆಪಾಸಿಟಿ ಐತೆ ಅಂತ. ನೀವು ಯೂಫೋರಿಯಾದಲ್ಲಿದ್ದರೆ ನಾನು ಹೇಳ್ಕೊಟ್ರು ನೀವು ಆ ಜೀರ್ಣ ಮಾಡ್ಕೊಳಕ್ಕಾಗಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಇವ್ರು ಕೇಳಿದರು ಸರ್ ನಾವು ಕಲಿಬೋದಾ. ನಾನು ಆ್ಯಕ್ಚುಲಿ ಕಲಿಸ್ಬೇಕು ಅಂತಲೇ ಪ್ಲ್ಯಾಟ್ಫಾರ್ಮ್ ಮಾಡಿರೋದು. ಎಲ್ಲರೂ ಕಲೀರಿ, ನಂದೇನಿಲ್ಲ, ನಾನು ಮಾಡ್ತಾ ಇರೋದನ್ನೇ ನಿಮಗೆ ಹೇಳ್ತಾ ಇರೋದು. ಸೊ ಈಗ ನಾನು ಅದನ್ನ ಈಗಲೇ ಹೇಳ್ಕೊಟ್ಬಿಟ್ರೆ ನಾನು ಆ ತಪ್ಪು ಮಾಡಿದ್ದೀನಿ. ಯಾಕೆ ಅಂದರೆ ಕೋರ್ಸ್ ತಗೊಂಡಿರ್ತೀನ, ಅವ್ನು ಹೇಳ್ಬಿಟ್ಟ ನನಗೆ ಏನು ಮಾಡ್ದ, ಈಗ ನಿಮಗೇನು ನಾನು ಹಾಕಿ ತೋರಿಸಿ ನಿಮಗೆ ಹೇಳಿದ ಹಂಗೆ ಹೇಳಲಿಲ್ಲ, ಈ ಥರ 10% ಮೇಲೆ 10% ಕೆಳಗೆ ಹಾಕ್ಬಿಡ್ರಿ ದುಡ್ಡು ಆಗ್ಬಿಡುತ್ತೆ ಅಂದ. ನೀರಾ ಬರೋದೆಲ್ಲ ತಗೊಂಡೋಗಿ ಹಾಕಿದೆ. ನನ್ನ ಗ್ರಾಚಾರಕ್ಕೆ ಅದೇ ವಾರ ಅದು 10%ಗಿಂತ ಜಾಸ್ತಿ ಮೂವ್ ಆಯಿತು, ಲಾಸ್ ಆಯಿತು. ನನಗೆ ತಡ್ಕೊಳ್ಳೋ ಶಕ್ತಿ ಇತ್ತು, ನಾನು ತಡ್ಕೊಂಡೆ. ಇಲ್ಲಿ ಎಷ್ಟು ಜನಕ್ಕೆ ತಡ್ಕೊಳ್ಳೋ ಶಕ್ತಿ ಐತೆ ಗೊತ್ತಿಲ್ಲ. ನಾನು ಹೇಳ್ದೆ ಅಂತ ಹಾಕ್ಬಿಡೋಣ, ಅಷ್ಟು ಕಳ್ಕೊಳ್ಳೋಣ, ನಾಳೆ ಅವ್ರು ಏನಾರು ಮಾಡ್ಕೊಳ್ಳೋಣ. ಸೊ ಆ ಸಿಚುವೇಶನ್ ಬರಬಾರ್ದು ಅಂತ ನಾನು ಆ ಕಾಯಿಲೆ ನಿಮಗೆ ಬರ್ದಂಗೆ ನೋಡ್ಕೊತಾ ಇದ್ದೀನಿ. ಈಗ ಕರೋನಾಗ ಮಾಸ್ಕ್ ಹೆಂಗೆ ಹಾಕ್ಕೊಂಡು ಮಾಡ್ತೀರಾ ಇಷ್ಟು ಜನ ಕೇಳ್ಕೊಡ್ಬೋದು. ಅವ್ರು ಯಾರ್ಯಾರು ಲಾಭದಲ್ಲಿರ್ತಾರೋ ಅವರು ಯೂಫೋರಿಯಾದಲ್ಲಿ ಇಲ್ಲ, ಯಾರು ಲಾಸಲ್ಲದಿರೋ ಅವ್ರು ಇನ್ನೂ ಮಾವಿನಕಾಯಿ ಹಂಗೆ ಅದಾರ, ಹಣ್ಣು ಆಗ್ಬೇಕು ಅವ್ರು ಇನ್ನೂ. ಹಾಂ, ಯೂಟ್ಯೂಬಲ್ಲೇ ಹೇಳ್ಕೊಡ್ತೀನಿ. ಎಷ್ಟು ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಗೊತ್ತು, ನಿಮ್ಮನ್ನ ನೋಡೋಕ್ಕಿಂತ ಮುಂಚೆ ಗೊತ್ತಿತ್ತು ಯಾಕಂದ್ರೆ ನಾವು ABCD ಗೊತ್ತಿಲ್ಲ. ಹೌದೌದು. ಜಾನ್ 14th or 15th ನಾನು ಬರೀ ಗೋಲ್ಡ್ ಅಂಡ್ ಸಿಲ್ವರ್ಗೆ ಅಂತಾನೆ ಅಕೌಂಟ್ ಓಪನ್ ಮಾಡಿದ್ದೆ. ಓಕೆ. ಅದು ಆಮೇಲೆ ಅಲ್ಲಿ ಸ್ವಲ್ಪ ಟರ್ನ್ ತಗೊಂತು. ನೀವು ಸ್ಟಾಕ್ ಎಲ್ಲ ಹೇಳ್ತಾ ಸ್ವಲ್ಪ ಟರ್ನ್ ನೋಡ್ತಾ ಆ್ಯಕ್ಚುಲಾಗಿ ಅದು ನಾನು ಇಂಟ್ರಾಡೇನೇ ಮಾಡಿದೆ. ಇಂಟ್ರಾಡೇನೇ ಸೂಪರ್ ಟ್ರೆಂಡಲ್ಲೇ ಮಾಡಿ ಅದು ಪ್ರಾಫಿಟ್ ಮಾಡಿದೆ. ಒಂದು 1 lakh ತನಕ ಪ್ರಾಫಿಟ್ ಹೊಟ್ಟಾಯಿತು. ಅದು ಹೆಂಗೆ ಸರ್ಚ್ ಮಾಡೋದು ಅಂತೆಲ್ಲ ನೋಡಿ ಮಾಡಿದೆ. ಈಗ ನಿಮಗೆಲ್ಲ ಏನು ಹೇಳ್ಕೊಟ್ಟಿದ್ದೀನಲ್ಲ ಎಲ್ಲ ನಾನು ದುಡ್ಡು ಕೊಟ್ಟೆ ಕಲ್ತಿರೋದು, ಯಾವುದು ಫ್ರೀ ಅಲ್ಲ. ಈಗ ನೀವು ಶಾಕ್ ಆಗ್ತೀರಿ, ನಾನು 3.5 ಲಕ್ಷ ಹತ್ರ ಟ್ರೇಡಿಂಗ್ ಕಲಿಯೋಕ್ಕೆ ಕೋರ್ಸ್ಗಳಿಗೆ ಹಾಕಿದ್ದೀನಿ. ನಿಮಗೇನು ಸೂಪರ್ ಟ್ರೆಂಡ್ ಹೇಳ್ಕೊಡ್ತಿದ್ದಾನಲ್ಲ ಅದು ನಾನು ಫ್ರೀನಾಗ ಕಲ್ತಿರೋದು, ದುಡ್ಡು ಕೊಟ್ಟಿರೋದು ಯಾವುದೂ ವರ್ಕ್ ಆಗಿಲ್ಲ. ಈಗ ನಾನು ಸೂಪರ್ ಟ್ರೆಂಡ್ ನಿಮಗೆ ಹೇಳ್ಕೊಟ್ಟಿರೋದು ಯೂಟ್ಯೂಬಾಗ ಅದು ವಿಡಿಯೋ ಇದೆ ಹಿಂದಿಯಲ್ಲಿ. ಮಾಡಬೇಕಾದ್ರೆ ಇದು ಸೂಪರ್ ಟ್ರೆಂಡ್ ಆ್ಯಕ್ಚುಲಿ ಇಂಟ್ರಾಡೇನಲ್ಲಿ ಬೇಡ, ಇದು ವರ್ಕ್ ಆಗಲ್ಲ. ಆ್ಯಕ್ಚುಲಿ ಅದು ಒಂದು ವೇನಲ್ಲಿ ನಾವು ಕರೆಕ್ಟಾಗಿ ನೋಡಿದ್ರೆ ವರ್ಕ್ ಆಗುತ್ತೆ. ಹಾಂ, ನಾವು ರೆಗ್ಯುಲರ್ ಆಗಿ ನೋಡುವಾಗ ಆದರೆ ಇಂಟ್ರಾಡೇನಲ್ಲಿ ಏನಾಗುತ್ತೆ, ನಮ್ಮ ಮನಸ್ಸು ಕಂಟ್ರೋಲಲ್ಲಿ ಇರಲ್ಲ ಮೇಡಮ್. ವೀಕ್ಲಿ ಯಾಕೆ ಹೇಳಿ ಓನ್ಲಿ ಒನ್ ಅದು ಡಿಸಿಷನ್ ತಗೊಂಡಿದ್ದೀವಿ. ಓಕೆ. ಒನ್ ಲಾಸ್ ಆದ್ರೂ ಇರಲಿ, ಒಂದು ಪ್ರಾಫಿಟ್ ಆದ್ರೂ ಇರಲಿ, ಒಂದೇ ಟ್ರೇಡ್ ಹೀಟ್ ಮ್ಯಾಪ್ ನೋಡ್ತೀನಿ. ಟ್ರೆಂಡಿಂಗ್ ಅಲ್ಲಿ ಏನಿದೆ ನೋಡ್ತೀನಿ. ಅದು ಜಸ್ಟ್ 9:25 ಎಂಟ್ರಿ ಆದ್ರೆ 9:45 10ಗೆ ಎಕ್ಸಿಟ್ ಆಗುತ್ತೆ. ಅದೇ ಆ್ಯಕ್ಚುಲಿ ನಾನು ವಿಡಿಯೋದಲ್ಲಿ ಹೇಳಿರೋದು ಒಂದು SIP ಮಾಡ್ತಾ ಇದ್ರಲ್ಲ ಅವ್ರಿಗೊಂದು ನಾನು ಏನು ಟಿಪ್ ಹೇಳ್ತೀನಿ ಅಂದರೆ, ಫಾರ್ ಎಕ್ಸಾಂಪಲ್ ನೀವು 2000 rupees ಹಾಕ್ತಾ ಇದ್ರಿ ಎವ್ರಿ ಮಂತ್, ಇನ್ಫ್ಲೇಷನ್ ಆ್ಯಡಪ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಇಯರ್ಗೆ ಏನು ಮಾಡಬೇಕು, ನೀವು +10% ಹಾಕೊಂಡು ಹೋಗಬೇಕು. ಸೊ ದಟ್ ನಿಮಗೆ ಬರೋ ಔಟ್ಕಮ್ ಏನಿರುತ್ತೆ ಫ್ಯೂಚರ್ ಇನ್ಫ್ಲೇಷನ್ ಜಾಸ್ತಿ ಇದೆ. ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಆಗಿರುತ್ತೆ. ಇವಾಗ ನೀವು ನಿಮ್ಗೆ 20 ವರ್ಷ ಆದ್ಮೇಲೆ 1 ಕೋಟಿ ಸಿಕ್ಕರೆ ಅದು ಏನು ವ್ಯಾಲ್ಯೂ. ಹೌದೌದು. ಈಗ ಏನು ಮಾಡಿದೆ, ನೀವು 1 ಕೋಟಿ ತೊಗೊಂಡಾಗ ಮೂಲೆಯಲ್ಲಿ ಇಟ್ಟರೆ 10 ವರ್ಷದ ಮುಂಚೆ ನೀವು 10 ವರ್ಷ ಆದ್ಮೇಲೆ ಕಣ್ಣಿಗೆ 50 ಲಕ್ಷ ಅಷ್ಟೇ ಕಾಣ್ತಾ ಇರೋದು. 1 ಕೋಟಿ ಇದ್ರೆ ಅದು ವ್ಯಾಲ್ಯೂ 1000 ರೂಪೀಸ್ ಸೇವ್ ಆಗಿದೆ. ಅವಾಗ ನಾವು 27 ಹೇಳಿ. ಈಗ ಆಲ್ರೆಡಿ ಪೆನ್ನಿ ಸ್ಟಾಕ್ ಅಲ್ಲಿ ಸಿಕ್ಕಾಕೊಂಡು ಹೊರಗಡೆ ಬಂದು ಸ್ಟಾಕ್ ಕೊಟ್ಬಿಟ್ಟು ತಗೋಬಿಡೋದ. ಹೌದೌದು, ಪೆನ್ನಿ ಸ್ಟಾಕ್ ನೀವು ಏನಂದ್ರೂ ಬೆಳೆಯಲ್ಲ. ಈಗ ಕೆಲವರು ಪೆನ್ನಿ ಸ್ಟಾಕ್ ಹೆಂಗೆ ಅಂದರೆ, ಈಗ ನಾವು ಹೇಳ್ಬೋದು ಹುಟ್ಟುತ್ತಾನೆ ಗಿಡ್ರು ಇರ್ತಾರಲ್ಲ, ಅವ್ನು ದೊಡ್ಡ ನಕ್ಕನೆ ನಮ್ಮ ಮೂರ್ಖತನ ಅದು ಆಗಲ್ಲ. ಸೊ ಪೆನ್ನಿ ಸ್ಟಾಕ್ ಇದ್ದರೆ ಲಾಸ್ಟ್ ಬುಕ್ ಮಾಡಿಬಿಡ್ರಿ,
ಈಗ ಫಸ್ಟ್ನೇ ಮಗ ಗಿಡ್ಡ ಆಗ್ಯಾನ, ಇನ್ನೊಂದು ಮಗು ಮಾಡ್ಕೊಳ್ರಿ, ಅದು ಬಿಟ್ರೆ ಇನ್ನೊಂದು ದಾರಿ ಇಲ್ಲ. ಅದು ಬಿಟ್ಟು ಇವನೇ ದೊಡ್ಡನಾಗಬೇಕು ಅಂದ್ರೆ ಆಗಲ್ಲ. ಯಾಕಂದ್ರೆ ದೇವ್ರು ಅವ್ನು ಹಂಗೆ ಹುಡ್ಸಿರೋದು. ಸ್ಟಾರ್ಟಿಂಗ್ ಯಾರೋ ಹೇಳಿದ್ರು ಅಂತ ಇನ್ವೆಸ್ಟ್ ಮಾಡಿದ್ದು. ಅದು ನೀವೇನ ಮೊನ್ನೆ ಕೇಳಿದ್ರಲ್ಲ, ಯಾರ ಮೊನ್ನೆ ಒಬ್ರು ಪೆನ್ನಿಸ್. ನೀವು ಎಲ್ಲ ಮುಗ್ದಾದ್ಮೇಲೆ ಲಾಸ್ಟ್ ಓಕೆ ಸೆನ್ಸಿಬಲ್